ನಮಸ್ತೆ. ಇವತ್ತು ನಾನೊಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಸೀಗಡಿ. ಇದನ್ನು ಮಾಡೋಕ್ಕೆ ಸೀಗಡಿದು ತೊಗೊಂಡಿದ್ದೀನಿ, ನೋಡಿರ್ತೀರ ಅನಿಸುತ್ತೆ. ಮತ್ತು ಇದನ್ನು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಆದಮೇಲೆ ಈ ಥರ ಬರುತ್ತೆ. ಜೊತೆಗೆ ಒಂದು ಆಲೂಗೆಡ್ಡೆ, ಸ್ವಲ್ಪ ಕಾಳು, ಎರಡೆಲ್ಲ ರೆಡಿ ಆಯಿತು. ಎಣ್ಣೆ ಮಾಡೋಕ್ಕೆ 2 ಈರುಳ್ಳಿ, 3 ಟೊಮ್ಯಾಟೊ ತೊಗೊಂಡಿದ್ದೀನಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಒಂದು ಬೌಲಷ್ಟು ಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಣಸು, 1 ಲವಂಗ, ಮತ್ತು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನೆಲ್ಲ ಜಾರ್ಗೆ ಹಾಕಿ 1 ಚಮಚ ಖಾರದ ಪುಡಿ, 2 ಚಮಚ ಸಾಂಬಾರು ಪೌಡರ್ ಹಾಕಿದ್ದೀನಿ. ಅದ್ರ ಜೊತೆಗೆ ಜೀರಿಗೆ, ಮೆಣಸು, ಲವಂಗ ಎಲ್ಲ ಹಾಕ್ಕೊತಿದ್ದೀನಿ. ಅದನ್ನು ನೀಟಾಗಿ ರುಬ್ಕೊಂಡಾಯಿತು. ರುಬ್ಬಾದ್ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕಿದ್ದೀನಿ. ಈಗ ಅದಕ್ಕೆ ರುಬ್ಬಿರೋ ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಸಿ ಸ್ಮೆಲ್ ಹೋಗಿದೆ. ಈಗ ಕಾಳು ಮತ್ತು ಆಲೂಗೆಡ್ಡೆನ ಹಾಕ್ತಿದ್ದೀನಿ. ಮೊಳಕೆ ಕಾಳು, ಆಲೂಗೆಡ್ಡೆ ಹಾಕಿ ಆದಮೇಲೆ ಮತ್ತೆ ಒಂದು ಸತಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದಕ್ಕೆಲ್ಲ ಖಾರ ಹತ್ತಬೇಕು, ಅದಕ್ಕೇ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಹೊತ್ತು ಅದನ್ನು ಹಾಗೇ ಬಿಟ್ಬಿಡ್ತೀನಿ. ನೋಡಿ, ಕುದ್ದಿದೆ. ಕುದ್ದಾದಮೇಲೆ ಅದಕ್ಕೆ ಅದೇ ಜಾರಿಗೆ ನೀರು ಹಾಕಿ ಅದರೊಳಗೆ ಹಾಕ್ತಾಯಿದ್ದೀನಿ. ಮತ್ತು ಈಗ ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿ ಮತ್ತೆ ಅದನ್ನು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಕುದ್ದಾಗಿದೆ ನೋಡಿ. ಕುದ್ದಾದ ಮೇಲೆ ಆಗಲೇ ಫ್ರೈ ಮಾಡ್ಕೊಂಡಿರೋಂತಹ ಸೀಗಡಿನ ಹಾಕ್ತಿದ್ದೀನಿ. ನೋಡಿ, ಸೀಗಡಿ ಹಾಕಾದ್ಮೇಲೆ ಮತ್ತೆ ಒಂದು ಸತಿ ಫ್ರೈ ಮಾಡ್ಕೋಬೇಕು ಹಂಗೆ. ಅದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು, ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಅದರಲ್ಲಿ ಉಪ್ಪಿರುತ್ತೆ. ಆಮೇಲೆ ಮತ್ತೆ ನೋಡಿ ಕುದ್ದಿದೆ. ಕುದ್ದಾದಮೇಲೆ ಒಂದು ಲಿಡ್ ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಏರ್ ಫಿಶಲ್ನ ಕೂಗಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಹಳ್ಳಿ ಸಾಂಬಾರು ಥರ. ಇಷ್ಟ ಆದರೆ ಫಾಲೋ ಮಾಡಿ, ಶೇರ್ ಮಾಡಿ.